ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ಡಿಫ್ರೆಂಟ್ ಆಗಿರೋಂಥ ನೆಕ್ಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಟೈಮರನ್ನು ಫಿಕ್ಸ್ ಮಾಡ್ಕೊಳ್ಳಿ, 2-2:30 ಈ ಥರ ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡಿ ಅಂತ. ಅದೇ ನೋಡಿ, ಈ ಥರ ನೀವು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಫಿಕ್ಸ್ ಮಾಡಿಕೊಂಡು ನೀವು ವರ್ಕ್ ಮಾಡಿದರೆ ಬೇಗ ಕಲಿತೀರಾ. ಕಲಿಯೋರ್ಗೂ ಮಾತ್ರ, ಕಲಿತಾದ್ಮೇಲೆ ಅದರ ಅವಶ್ಯಕತೆ ನಿಮಗಿರಲ್ಲ. ಮತ್ತು ಫ್ರೆಂಡ್ಸ್, ಇದು ನಾನು ಬಂದುಬಿಟ್ಟು ಇದರಲ್ಲಿ ಏನು ಬಾಲ್ ಚೈನ್, ಸ್ಟೋನ್ ಚೈನ್ ಯಾವುದು ಕೂಡ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಔಟ್ಲೈನ್ ಅಷ್ಟೇ ಕೊಟ್ಟಿರೋದು. ಏನಕ್ಕಂದರೆ ಅವರು ಸ್ಟೋನ್ ಚೈನ್ ಹಾಕಿದರೆ, ಬಾಲ್ ಚೈನ್ ಹಾಕಿದರೆ ಕಲರ್ ಶೇಡ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಇದ್ರು ಕಸ್ಟಮರು. ಏನೂ ಆಗೋಲ್ಲ ಫ್ರೆಂಡ್ಸ್, ಬಾಲ್ ಚೈನ್ ಸ್ಟೋನ್ ಚೈನ್ ಕಲರ್ ಹೋಗಲ್ಲ. ಬಾಲ್ ಚೈನ್ ಅಂತೂ ಹೋಗಲ್ಲ. ಸ್ಟೋನ್ ಚೈನ್ ಒಂದೊಂದು ಕ್ವಾಲಿಟಿ ಮೇಲೆ ಇರುತ್ತೆ. ಆ ಸ್ಟೋನ್ ಚೈನ್ ಒಂದೊಂದು ಬ್ಲ್ಯಾಕ್ ಆಗುತ್ತೆ, ಒಂದೊಂದು ಆಗಲ್ಲ. ಅದ್ರ ಬಗ್ಗೆ ನಾನು ಏನು ಹೇಳಲ್ಲ, ಯಾಕಂದರೆ ನಾನು ನೋಡಿರೋ ಪ್ರಕಾರ ಒಂದೊಂದು ಬ್ಲ್ಯಾಕ್ ಆಗಿದೆ, ಒಂದೊಂದು ಏನೂ ಆಗಿಲ್ಲ. ಆಮೇಲೆ ಬಾಲ್ ಚೈನು ಅಂತೂ ಏನೂ ಆಗಿಲ್ಲ. ನಾನು ಇಷ್ಟು ವರ್ಕ್ ಮಾಡಿದ್ದೀನಲ್ವಾ, ಎಷ್ಟೇ ವರ್ಷ ಆಗಿರಲಿ ಅದು ಏನೂ ಶೇಡ್ ಹೋಗಿಲ್ಲ ಬಾಲ್ ಚೈನ್ದು. ಹಾಗಾಗಿ ಅವ್ರಿಗೆ ಎಷ್ಟೇ ಹೇಳಿದೆ ನಾನು, ಬಾಲ್ ಚೈನ್ದು ಏನೂ ಆಗಲ್ಲ, ಡೋರಿ ಪೈಪಿಂಗ್ ಮಾಡಿಸಿ ಇಷ್ಟು ಚೆನ್ನಾಗಿದೆ ನೆಕ್ ಪ್ಯಾಟ್ರನ್ನು ಅಂತ. ಇಲ್ಲ ಬೇಡ, ನಮಗೆ ಅದೆಲ್ಲ ಏನೂ ಬೇಡ, ಸುಮ್ಮನೆ ಇಷ್ಟೇ ಹಾಕಿ, ಯಾಕೋ ಅದು ಕಲರ್ ಹೋಗುತ್ತೆ ಹಾಗೆ ಹೀಗೆ ಅಂದರು ಕಸ್ಟಮರ್. ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ನಿಮ್ಮಿಷ್ಟ. ಈ ಥರ ನೀವು ನೆಕ್ ಮಾಡುವಾಗ ಡೋರಿ ಪೈಪಿಂಗನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಏನಕ್ಕಂದರೆ ಅದು ಒಂಥರ ಡಿಫ್ರೆಂಟಾಗಿ ಲುಕ್ ತುಂಬಾ ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಡೋರಿ ಪೈಪಿಂಗ್ ಹಾಕಿದಾಗ ಅಥವಾ ಸ್ಟೋನ್ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಅವ್ರಿಗೇನೋ ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಅದನ್ನು ಹಾಕಿಲ್ಲ ಅದರಲ್ಲಿ. ಇದು ಕೂಡ ಫ್ರೆಂಡ್ಸ್, ನಾನು ಏನಿವಾಗ ರೈಸ್ ಸ್ಟಿಚ್ ಹಾಕ್ತಾ ಇದ್ದೀನಲ್ವಾ, ಇದು ನೀವು ನೀಸಿಂದನೇ ಅಗಲ ರೈಟ್ ಟು ಲೆಫ್ಟ್ ತಗೊಂಡು ನೀವು ಅಗಲ ಮಾಡಬೇಕು ಹೊರತು ಇದು ಫಿಕ್ಸ್ ಮಾಡ್ಕೊಂಡು ಮಾಡೋಕ್ಕೆ ಬರಲ್ಲ. ಈ ಸ್ಟಿಚ್ಚು ಆಮೇಲೆ ಬೇಸಿಕ್ ಸ್ಟಿಚ್ ಏನಿದೆಯಲ್ಲ, ಒಂದು 3-4 ಸ್ಟಿಚ್ ನೀವು ಕಲ್ತ್ಬಿಟ್ರೆ ಈಸಿಲಿ ನೀವು ವರ್ಕ್ ಮಾಡ್ತೀರಾ. ಇವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ರೌಂಡ್ ಸರ್ಕಲ್ ಥರ ಸ್ಟಿಚ್ ಒಂದು ತೋರಿಸಿದ್ದೆ ನಾನು. ಮತ್ತು ಲೀಫ್ ಥರ ಹಾಕೋದನ್ನು ನಾನು ಕಾಲಿಂದನೇ ಅಗಲ ಮಾಡಬೇಕು. ಅದು ಕಾಲಿಂದ ಪ್ರೆಸ್ ಮಾಡಬೇಕು, ನೀಸಿಂದ ರೈಟ್ ಟು ಲೆಫ್ಟ್ ತೊಗೊಂಡು ಅಗಲ ಮಾಡಬೇಕು. ಆವಾಗ ನೀವು ಆ ಸ್ಟಿಚ್ಚು ಬೇಗ ಕಲಿತೀರಾ. ಕಲಿಯೋರ್ಗೂ ಮಾತ್ರ ಫ್ರೆಂಡ್ಸ್ ಅಷ್ಟೇ, ಎಲ್ರಿಗೂ ಅಷ್ಟೇ, ನನಗೂ ಅಷ್ಟೇ. ಕಲಿಯುವಾಗ ತುಂಬ ಹಿಂಸೆ ಅನಿಸೋದು, ಕಲಿತಾದ್ಮೇಲೆ ಅದೇನು ಮಹಾ ಬಿಡು ನಾನು ಹಾಕ್ತೀನಿ ಈ ಥರ ಮೈಂಡಲ್ಲಿ ಬರುತ್ತೆ. ನಾನು ಅದೇ ಹೇಳೋದು, ನೀವು ಟೆನ್ಷನ್ ತಗೊಂಡು ಬಿಡೋಕ್ಕೆ ಹೋಗಬೇಡಿ, ಕಲೀರಿ, ಬಂದೇ ಬರುತ್ತೆ ಆ ಡಿಸೈನ್. ನಿಮಗೆ ಒಂದೇ ಡಿಸೈನ್ನ ಫಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೈಂಡಲ್ಲಿ, ಇದೇ ಹಾಕಬೇಕು, ನಾನು ಕಲಿಯೋರ್ಗೆ ಇದೇ ಹಾಕಬೇಕು. ಆ ಥರ ನೀವು ಕಲಿತಾದ್ಮೇಲೆ ಆ ಡಿಸೈನ್ ಬರುತ್ತಲ್ವ, ನಿಮಗೆ ಖುಷಿ ಆಗುತ್ತೆ. ಮತ್ತೆ ಬೇರೆ ಡಿಸೈನ್ನ ಟ್ರೈ ಮಾಡಿ. ಇಲ್ಲಾಂದರೆ ಒಂದು 4-5 ಬೇಸಿಕ್ ಸ್ಟಿಚ್ ಕಲಿತ್ಬಿಟ್ಟು ಅದೇ ಸ್ಟಿಚ್ಚನ್ನು ನೀವು ಯೂಸ್ ಮಾಡಿ, ಅದೇ ಒಂಥರ ಡಿಫ್ರೆಂಟಾಗಿ ನೆಕ್ ಆಗುತ್ತೆ, ನೆಕ್ ಪ್ಯಾಟ್ರನ್ ಆಗುತ್ತೆ, ಯಾವುದೇ ಒಂದು ಔಟ್ಲೈನ್ ಆಗುತ್ತೆ, ಚೆನ್ನಾಗಾಗುತ್ತೆ. ಎಲ್ಲರೂ ಕೂಡ ಇವಾಗ ನೀವು ಕಲಿಯುವಾಗ ನಿಮ್ಮದೇ ಓನ್ ಏನೋ ಒಂದು ಬ್ಲೌಸೇ ಆಗಲಿ ಅಥವಾ ಏನೋ ಒಂದು ಫ್ಯಾಬ್ರಿಕಲ್ಲಿ ಯಾವುದೇ ಬಟ್ಟೆಯಲ್ಲಿ ನೀವು ವರ್ಕ್ ಮಾಡಿದ್ರೆ ಖುಷಿ ಅನಿಸುತ್ತೆ. ಎಷ್ಟೊಂದು ಜನ ಕಲ್ತಿದ್ದಾರೆ ಫ್ರೆಂಡ್ಸ್. ನನ್ನ ಫ್ರೆಂಡ್ ಸರ್ಕಲಲ್ಲೇ ನಾನು 2-3 ಜನ ನೋಡಿದ್ದೀನಲ್ವಾ, ಬರ್ತಾ ಇಲ್ಲ ಅನ್ನೋರು. ಇವಾಗ ಸ್ವಲ್ಪ ಹಾಕ್ತೀವಪ್ಪ, ಚೆನ್ನಾಗಿ ಹಾಕ್ತೀವಿ ಈ ಥರ ಅಂತಂದರೆ ಖುಷಿ ಆಗುತ್ತೆ. ಏನಕ್ಕಂದರೆ ತೊಗೊಂಡಿರ್ತೀರ ಕಲಿಯೋದಕ್ಕೆ ಅಂತ ಬಿಡೋಕ್ಕೆ ಹೋಗಬೇಡಿ, ಕಲೀರಿ, ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಕೂಡ ಫ್ಯಾಮ್ಲಿಯಲ್ಲಿ ಆಯಿತು, ಫ್ರೆಂಡ್ ಸರ್ಕಲಲ್ಲಿ ಆಯಿತು, ಅಥವಾ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಬಟ್ಟೆ ಹೊಲಿಯೋರಾಗಿದ್ದರೆ ಅವರು ನಿಮ್ಮ ಕಸ್ಟಮರ್ಗೆ ನೀವೇ ಹಾಕ್ಕೊಡ್ಬೋದು. ನಂತರ ನಾನು ಅಷ್ಟೇ, ನಾನು ಮುಂಚೆ ಬೇರೆ ಕಡೆ ಹಾಕಿಸ್ತಿದ್ದೆ ವರ್ಕನ್ನು. ತಿಂಗಳಾದರೆ ಸಾಕು, ನಾನು ಎಷ್ಟು ವರ್ಕ್ ಮಾಡಿಸ್ತಿದ್ನಲ್ವ ಅಷ್ಟು ಅಮೌಂಟು ಏನಪ್ಪ ವರ್ಕ್ನವ್ರಿಗೆ ಕೊಡಬೇಕಲ್ಲ, ಇಷ್ಟು ಅಮೌಂಟು, ಅದರಲ್ಲಿ ಸ್ಟಿಚಿಂಗ್ದಷ್ಟೇ, ಅದು ಕೂಡ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಈ ಥರ ಥಿಂಕ್ ಮಾಡಿ ನಾನೇ ಕಲಿಬೋದಲ್ಲ ಅಂತ ನಾನು ಆಸೆಯಿಂದ ತೊಗೊಂಡಿದ್ದು ಮಷೀನನ್ನು. ಯಾಕಂದರೆ ನಾನು ತೊಗೊಂಡಾಗ ಮಷೀನು ಕಲಿಸೋರು ಯಾರೂ ಇರಲಿಲ್ಲ, ಆಮೇಲೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ತಲೆ ಕೆಟ್ಟು ಹೋಗೋದು, ಏನಪ್ಪ ತೊಗೊಂಡ್ಬಿಟ್ಟಿದ್ದೀನಿ ಅಂತ. ಬಟ್ ನಾನು ಟ್ರೈ ಮಾಡೋದನ್ನು ಬಿಟ್ಟಿಲ್ಲ ಫ್ರೆಂಡ್ಸ್, ಮಾಡಿದೆ, ಕಲೀಲೇಬೇಕು ಅಂತ ಕಲಿತೆ. ಅಷ್ಟೊಂದು ಚೆನ್ನಾಗಿ ಹಾಕಲ್ಲ, ಬಟ್ ನಾನು ಅಷ್ಟರಲ್ಲೇ ಖುಷಿ ಆಗುತ್ತೆ ನನಗೆ, ಬಿಡಪ್ಪ ನಾನು ಇಷ್ಟು ಚೆನ್ನಾಗಿ ಹಾಕ್ತೀನಿ ಅಂತ ನನಗನ್ಸುತ್ತೆ. ಬಟ್ ನಿಮ್ಗೆ ಹೇಗೆ ಅನಿಸುತ್ತೆ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಚೆನ್ನಾಗಿ ಅನಿಸಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ. ಏನಕ್ಕಂದರೆ ಅದ್ರದ್ದು ಕಲಿಯೋ ಹುಚ್ಚು ನನಗೆ ಹೇಗಿತ್ತು ಅಂದರೆ, ಇದು ನನಗೆ ಒಂಥರ ತುಂಬಾ ಖುಷಿ. ಏನಕ್ಕಂದರೆ ನಾನು ಕಲಿಯುವಾಗ ಡಿಸೈನ್ಸ್ ಹಾಕಿದ್ದೀನಿ, ಅದು ನೋಡಿದರೆ ನನಗೆ ಒಂಥರ ಅನಿಸುತ್ತೆ, ಇದು ನಾನು ಹಾಕಿದ್ದೀನಾ ಅಂತ. ಬಟ್ ನನಗಿದೇನೋ ನಾನು ಇಷ್ಟೋ ಹಾಕ್ತೀನಿ, ನಂಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಇಷ್ಟೋ ಹಾಕಿ, ಖುಷಿ ಆಗುತ್ತೆ. ಕಲಿಯೋದನ್ನು ಮಾತ್ರ ಬಿಡಬೇಡಿ. ಏನಿರುತ್ತೆ ಫ್ರೆಂಡ್ಸ್ ಇದರಲ್ಲಿ, ಸುಮ್ಮನೆ ಇವಾಗ ನಮ್ಮ ಕೈ ಕಾಲು ಕಣ್ಣು ಬ್ಯಾಲೆನ್ಸಲ್ಲಿ, ಇವಾಗ ನಾವು ಬಟ್ಟೆ ಸ್ಟಿಚ್ ಮಾಡುವಾಗ ಎಲ್ಲ ಏನು ಜ್ಞಾನ ಇಲ್ದಂಗೂ ನಾವು ಆರಾಮಾಗಿ ಯಾರಿಗಾದ್ರೂ ಮಾತಾಡಿಕೊಂಡು ಅಥವಾ ಏನೋ ಒಂಥರ ಮಾಡಿದ್ರೂ ಸ್ಟಿಚ್ ಆಗಿ ಹೋಗುತ್ತೆ. ಅದು ಏನು ಅಷ್ಟೊಂದು ರಿಸ್ಕ್ ಇರಲ್ಲ. ಬಟ್ ಇದೇನೆಂದರೆ ಇದಕ್ಕೆ 2 ಕೈ ಮತ್ತು ರೈಟ್ ಕಾಲು, ನೀಸು, ಕಣ್ಣು
ಮಿಸ್ ಮಾಡೋಂಗಿಲ್ಲ. ಕಣ್ಣಂತೂ ಅದರಲ್ಲೇ ಇರಬೇಕು. ಎಲ್ಲ ಸ್ವಲ್ಪ ಹಿಂಗೆ ಜ್ಞಾನ ಎಲ್ಲಾದರೂ ಆ ಕಡೆ ಈ ಕಡೆ ನೋಡಿದರೆ ಅದೆಲ್ಲೋ ಹೋಗಿರುತ್ತೆ ದಾರ. ಮತ್ತು ಅದು ಯಾರು ಬಿಚ್ಕೊಂಡು ಕೂತ್ಕೋಬೇಕು, ಇಲ್ಲಾಂದರೆ ಅದು ಬಿಚ್ಚೋಕೆ ಹೋಗಲಿ ಬಟ್ಟೆ ಕೆಟ್ಟೋಗುತ್ತೆ ಒಂದೊಂದು ಸರಿ, ಮತ್ತು ಫ್ರೇಮ್ ತೆಗಿಬೇಕು, ತುಂಬ ರಿಸ್ಕ್ ಆಗುತ್ತೆ. ಇದಕ್ಕೆ ಕಣ್ಣಿಂದ ಕಾಲು ಕೈ ನೀಸ್ ಎಲ್ಲ ಪ್ರತಿಯೊಂದು ಗಮನ ಇಟ್ಟು ವರ್ಕ್ ಮಾಡಬೇಕು. ಅದು ಹಾಗೆ ಬಿಡಪ್ಪ ಹಂಗೆ ಹೆಂಗೆ ಬೇಕಂಗೆ ಮಾತಾಡಿಕೊಂಡು ವರ್ಕ್ ಮಾಡೋವಂಥದ್ದಲ್ಲ ಇದು. ನೋಡಿಕೊಂಡು ನೀವು ಕಲೀರಿ, ಬೇಗನೆ ಕಲಿತೀರಾ. ಬಟ್ ಟ್ರೈ ಮಾಡೋದನ್ನು ಮರಿಬೇಡಿ. ಡೈಲಿ ಟ್ರೈ ಮಾಡಿ, ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಅದೇನು ಅಷ್ಟೊಂದು ದೊಡ್ಡ ಇದು ಅಲ್ಲ, ಕಲಿಯೋಕ್ಕೆ ಬರಲ್ಲ ಅನ್ನೋ ಹಾಗೇನಿಲ್ಲ. ಕಲ್ತಿರೋರ್ಗೆ ಏನು ಬಿಡು ನನ್ನ ಮಾತು ಅದೇನು ಬಿಡು ಈಸಿಲಿ ನಾವು ಕಲ್ತಿಲ್ವಾ ಈ ಥರ ಮೈಂಡಲ್ಲಿ ಬರುತ್ತೆ. ಬಟ್ ಕಲಿಯೋರಿಗೆ ತುಂಬ ಕಷ್ಟ ಅದು. ಎಲ್ಲೇ ಆಗಿರಲಿ, ಹಳ್ಳಿಯಲ್ಲೇ ಆಗಿರಲಿ ಅಥವಾ ಸಿಟಿಯಲ್ಲೇ ಆಗಿರಲಿ, ಕಲಿಯೋರಿಗೆ ಒಂಥರ ಆಸೆ ಇರುತ್ತೆ. ಆಸೆಯಿಂದನೇ ತೊಗೊಂಡಿರ್ತಾರೆ ಮಷೀನನ್ನು ಅಷ್ಟೊಂದು ಅಮೌಂಟ್ ಕೊಟ್ಬಿಟ್ಟು. ಅವ್ರೇನು ಸುಮ್ಮನೆ ತೊಗೊಂಡಿರಲ್ಲ. ಬಟ್ ಬಂದಿಲ್ಲ ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ, ಏನಪ್ಪ ಬಂದೇ ಇಲ್ಲ ಬಿಡು ಅದಕ್ಕೆ ಸೇಲ್ ಮಾಡಿದೆ. ಈ ಥರ ಸೇಲ್ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಕಸ್ಟಮರ್ ಒಬ್ಬರಿದ್ದರು, ಅವ್ರು ಕೂಡ ಅದೇ ತಪ್ಪು ಮಾಡಿದ್ದಾರೆ. ನಾನು ಅವಳ ಮುಂದೆ ನಾನು ಮಷೀನನ್ನು ತೊಗೊಂಡು ಕಲಿತೆ. ಆ ಖುಷಿಯಿಂದನೇ ಪಾಪ ಅವಳು ಕೂಡ ಮಷೀನ್ ತೊಗೊಂಡ್ಳು. ಆಮೇಲೆ ಏನಾಯಿತು, ಬರ್ತಾಯಿಲ್ಲ ಅಕ್ಕ, ಬರ್ತಾಯಿಲ್ಲ ಇದೇ ಅಂತ ಇದ್ಲು. ನಾನು ಹೇಳ್ತಿದ್ದೆ ಡೈಲಿ ಕೂತ್ಕೋ, ಏನೂ ಆಗೋಲ್ಲ, ಬರುತ್ತೆ ಅಂದರೆ ಬೇಡವೇ ಬೇಡ, ನನಗಿದ್ರ ಸವಾಸನೇ ಬೇಡ ಅಂದ್ಬಿಟ್ಟು ನನ್ನ ಕೈಲೇ ಬೇರೆಯವ್ರಿಗೆ ಸೇಲ್ ಮಾಡಿಸ್ಬಿಟ್ಲು. ನನಗೆ ಬೇಜಾರಾಯಿತು, ಕಲಿತಿದ್ದೆ ತಾನೇ ನೀನು ಅಂತ. ಬಟ್ ಆ ಮಷೀನನ್ನು ಯಾರು ತೊಗೊಂಡ್ರಲ್ವ ಅವ್ರು ಕಲಿತರು, ಸ್ವಲ್ಪ ಕಲಿತರು ಅವರು. ಆವಾಗ ನಾನು ಅಂದೆ, ನೋಡು ನೀನು ಕಲಿತಿದ್ದೆ ತಾನೇ, ಅಷ್ಟು ಕಷ್ಟಪಟ್ಟು ನೀ ತೊಗೊಂಡು ಬಂದೆ, ಎಲ್ಲ ಮಾಡಿದೆ, ಬಟ್ ಏನೂ ಇಲ್ಲ. ಪ್ರತಿಯೊಂದು ಫ್ರೆಂಡ್ಸ್ ಅವಳು ಎಲ್ಲ ಸೆಟ್ಟಿಂಗ್ಸಿಂದ ಹಿಡಿದು ಎಲ್ಲ ಐಟಮ್ಸ್ ತೊಗೊಂಡಿದ್ಲು ಕಲಿಯೋದಕ್ಕೆ ಅಂತ. ಬಟ್ ಅವಳು ಕಲ್ತಿಲ್ಲ. ಏನಕ್ಕೆ ಅಂದರೆ ಅವಳು ಬಂದೇ ಇಲ್ಲ, ನಂಗೆ ಬರ್ತಾ ಇಲ್ಲ, ಇದೇ ಮೈಂಡಲ್ಲಿ ಇತ್ತು. ಬಟ್ ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಟ್ರೈ ಮಾಡಿ, ಡೈಲಿ ಟ್ರೈ ಮಾಡಿ. ಇದು ಕೂಡ ಅಷ್ಟೇ ಫ್ರೆಂಡ್ಸ್. ಇವಾಗ ನಾನು ಈ ಥರ ರೌಂಡ್ ಸರ್ಕಲ್ ಹಾಕ್ತೀನಲ್ವಾ, ನಿಮ್ಮ ಕಾಲಿಂದನೇ ಅಗಲ ಮಾಡೋದು ಹೊರತು ಇದು ಫಿಕ್ಸ್ ಮಾಡೋ ಹಂಗಿಲ್ಲ. ಇದು ಕೂಡ ಎಲೆ ಕೂಡ ಅಷ್ಟೇ, ನೀವು ಕಾಲಿಂದನೇ ಅಗಲ ಮಾಡಬೇಕು ಹೊರತು ಅದು ಫಿಕ್ಸ್ ಮಾಡಿಕೊಂಡ್ರೆ ಬರಲ್ಲ. ಇವಾಗ ನೋಡಿ, ಇವಾಗ ನಾವು ಫ್ರೇಮ್ ಕೂಡ ಅಷ್ಟೇ, ನೀವು ಕಲಿಯುವಾಗ ಚಿಕ್ಕ ಫ್ರೇಮ್ ತೊಗೊಳ್ಳಿ, ದೊಡ್ಡ ಫ್ರೇಮ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕೆ ದೊಡ್ಡ ಫ್ರೇಮು ಅದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಟರ್ನ್ ಆಗಲ್ಲ ಬೇಗ. ಅವಾಗೇನಾಗುತ್ತೆ, ಅದು ಕೂಡ ನಿಮಗೆ ಒಂಥರ ಹಿಂಸೆ ಅನಿಸುತ್ತೆ. ಹಾಗಾಗಿ ಚಿಕ್ಕ ಫ್ರೇಮ್ ತೊಗೊಂಡು ಸ್ವಲ್ಪನೇ ಏನೋ ಒಂದು ಲೀಫೇ ಆಯಿತು, ಒಂದು ಸ್ಟ್ರೇಟಾಗಿ ಸ್ಕೇಲಿಂದ ಲೈನ್ ಹಾಕಿ ಆ ಥರ ವರ್ಕ್ ಮಾಡಿ ಡೈಲಿ ಕಲೀರಿ. ಡೈಲಿ ಮಾಡ್ತಾ ಹೋದರೆ ಬೇಗನೆ ಕಲಿತೀರಾ. ಮತ್ತು ಫ್ರೆಂಡ್ಸ್, ಇವಾಗ ಈ ಥರ ಫ್ಲವರ್ ಹಾಕೋದ್ರಿಂದ ಏನು ಗೊತ್ತಾ, ಡಿಸೈನ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಪ್ರತಿಯೊಂದು ಡಿಸೈನ್ಸಲ್ಲಿ ನಾನು ಈ ಥರ ಫ್ಲವರ್ ಏನಕ್ಕೆ ಹಾಕ್ತೀನಿ ಅಂದರೆ, ನನಗೇನು ಈ ಫ್ಲವರ್ ಹಾಕೋಕ್ಕೆ ತುಂಬ ಇಷ್ಟ ಅನಿಸುತ್ತೆ. ಏನಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಅದು ಎಲ್ಲ ಪ್ರತಿಯೊಂದು ಡಿಸೈನ್ಸಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಆ ಥರ ವರ್ಕ್ ಮಾಡ್ತೀನಿ. ಮತ್ತು ಕೂಡ ಇದ್ರ ಸ್ಲೀವ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಅದು ಕೂಡ ನಾನು ಶೇರ್ ಮಾಡ್ತೀನಿ, ವಿಡಿಯೋ ಹಾಕ್ತೀನಿ, ಇನ್ನೂ ಎಡಿಟ್ ಮಾಡಿಲ್ಲ ಅದು. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ, ಚೆನ್ನಾಗಿ ಅನಿಸಿದ್ರೆ ನೀವು ಕೂಡ ವರ್ಕ್ ಮಾಡಿ. ಮತ್ತು ಫ್ರೆಂಡ್ಸ್, ಈ ಥರ ನಾನು ವರ್ಕ್ ಮಾಡಿರೋ ಬ್ಲೌಸ್, ಇದು ವರ್ಕ್ ಏನು ಮಾಡಿದ್ದೀನಲ್ವ, ಇದ್ರ ಸ್ಲೀವ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಈ ಸ್ಲೀವ್ಸು ಈ ಥರ ವರ್ಕ್ ಬಂದುಬಿಟ್ಟು ನಾನು ಸ್ಟಿಚ್ ಮಾಡಿಕೊಟ್ಟಿರೋದವ್ರಿಗೆ 1700 ರೂಪಾಯಿಗೆ ನಾನು ಇದು ಬ್ಲೌಸ್ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ. ಏನಕ್ಕೆ ಇದು ಬ್ಯಾಕ್ ಸೈಡ್ ಏನಿದೆ ಅಲ್ವಾ, ಪೈಪಿಂಗ್ ಕೊಟ್ಬಿಟ್ಟು ಬಾರ್ಡ್ರ್ ಏನು ಬಂದಿದೆ ಅದೇ ಕಲರ್ ಇದೆ. ಆ ಬಾರ್ಡ್ರ್ ಅದರಲ್ಲೇನು ಡಿಫ್ರೆಂಟ್ ಇಲ್ಲ. ಬಟ್ ಅವರು ನಮಗಿಲ್ಲ ಇದೇ ಥರ ಬೇಕು ಅಂದಿದ್ದಕ್ಕೆ ನಾನು ಅದೇ ಥರ ವರ್ಕ್ ಮಾಡಿದ್ದೀನಿ. ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅವ್ರಿಗೂ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ನೋಡಿ. ಮತ್ತು ಏನಾದರೂ ನಾನು ಹೇಳುವಾಗ ನನ್ನ ಮಾತಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ ಫ್ರೆಂಡ್ಸ್. ನಾನು ಏನಕ್ಕೆ ಇವಾಗ ವಯಸ್ಸವ್ರು ಕೊಡುವಾಗ ಏನಾಗುತ್ತೆ, ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಅಂತ ಅನ್ಸಲ್ಲ, ಒಂಥರ ಅನಿಸುತ್ತೆ ಏನು ಹೇಳಬೇಕಪ್ಪ ಅಂತ. ಇಷ್ಟು ದಿನ ಏನೋ ಸುಮ್ಮನೆ ಮ್ಯೂಸಿಕ್ ಹಾಕ್ಬಿಟ್ಟು ವೀಡಿಯೋಸ್ ಹಾಕ್ತಿದ್ದೆ, ಏನೂ ಅನಿಸಿಲ್ಲ. ಇವಾಗ ವಯಸ್ಸವ್ರು ಕೊಡು ಅಂತ ಹೇಳ್ತೀರಾ, ನನಗೆ ಏನೋ ಒಂಥರ, ಏನೋ ನನ್ನ ಬಾಯಿಂದ ಏನು ಹೋಗುತ್ತೋ, ಮಿಸ್ ವರ್ಡ್ ಏನು ಬೇಜಾರು ಮಾಡ್ಕೊತಾರೋ ಈ ಥರ ಅನಿಸುತ್ತೆ ಫ್ರೆಂಡ್ಸ್. ಏನಾದರೂ ತಪ್ಪಾದರೆ ಕ್ಷಮಿಸಿ ನನಗೆ. ಏನಕ್ಕೆ ಅಷ್ಟೊಂದು ಬೇಗ ನನಗೇನು ಹೇಳಬೇಕು ಅಂತ ಬರಲ್ಲ ಗಮನಕ್ಕೆ. ಹಾಗಾಗಿ ನಾನು ಏನು ಬರುತ್ತೆ ಅದೇ ಹೇಳ್ತಾ ಇರ್ತೀನಿ. ಬಟ್ ನಾನು ಹೇಳೋದು ಏನು ಗೊತ್ತಾ ನಿಮಗೆ, ಕಲಿಯೋರು ನೋಡೋರು ಒಂದೇ ದಿನ ಒಂದೇ ವಾರದಲ್ಲಿ ಬಂದಿಲ್ಲ ಅಂತ ಬಿಡೋಕ್ಕೆ ಮಾತ್ರ ಹೋಗಬೇಡಿ. ಕಲೀರಿ, ನಿಮಗೂ ಸೈಡ್ ಏನಕ್ಕಾದರೂ ಯೂಸ್ ಆಗುತ್ತೆ ಅಮೌಂಟ್. ಇವಾಗ ನೀವು ಮನೆ ಹೌಸ್ ವೈಫೇ ಆಗಿರಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ನೀವು ವರ್ಕ್ ಮಾಡಿಕೊಟ್ರೆ ಅದೇನೋ ಅಮೌಂಟ್ ಯೂಸ್ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ. ಖುಷಿ ಬೇರೆ, ಅಮೌಂಟ್ ಬಿಡಿ, ಖುಷಿ ಆಗುತ್ತಲ್ಲ, ನಾನೇ ಕಲ್ತಿದ್ದೀನಲ್ಲಪ್ಪ, ಬೇರೆಯವ್ರಿಗೆ ಏನು ಕೊಡೋ ಅವಶ್ಯಕತೆ ಇಲ್ಲ ಇವಾಗ ವರ್ಕ್ ಮಾಡೋಕ್ಕೆ ಅಂತ. ಹಾಗಾಗಿ ನೀವು ಅದರಿಂದ ಇನ್ಕಮ್ ಚೆನ್ನಾಗಿದೆ ಫ್ರೆಂಡ್ಸ್. ಈ ವರ್ಕಲ್ಲಿ ಇನ್ಕಮ್ ತುಂಬಾ ಇದೆ. ಎಂಬ್ರಾಯ್ಡ್ರಿ ಒಂದು ಹಾಕೋದನ್ನು ಕಲಿತ್ರೆ ಆರಾಮಾಗಿ ಈಸಿಲಿ ನೀವು ಅಮೌಂಟನ್ನು ಮಾಡ್ಬೋದು. ತುಂಬ ದುಡ್ಡು ಬರುತ್ತೆ ಈ ವರ್ಕ್ಗೆ, ಬೆಲೆ ಜಾಸ್ತಿ ಇದೆ ಫ್ರೆಂಡ್ಸ್. ಇವಾಗ ಒಂದು ಬ್ಲೌಸ್ ಹೊಲಿಯೋಕ್ಕಿಂತ ಈ ವರ್ಕಲ್ಲಿ ತುಂಬ ಅಮೌಂಟ್ ಇದೆ. ಹಾಗಾಗಿ ಇದು ಕಲೀರಿ.
ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ವರ್ಕ್ ಮಾಡಿ ಕೊಡಿ. ಚೆನ್ನಾಗಿ ಕಲಿತು ಖುಷಿನೂ ಆಗುತ್ತೆ, ಅಮೌಂಟು ಬರುತ್ತೆ, ನಿಮಗೂ ಖುಷಿ ಅನಿಸುತ್ತೆ ನಾನು ಇಷ್ಟು ದುಡ್ದಿದ್ದೀನಲ್ಲ ಅಂತ ಈ ಥರ ಥಿಂಕ್ ಆಗುತ್ತೆ. ಏನಕ್ಕೆ ನಂದು ಎಕ್ಸ್ಪೀರಿಯೆನ್ಸ್, ನಾನು ಹಾಗೆ ಮಾಡಿರೋದು, ಹಾಗಾಗಿ ನನಗೆ ಖುಷಿ ಅನಿಸುತ್ತೆ. ಇದೇನು ಮುಂಚೆ ನನಗೆ ಈ ವರ್ಕೇ ಇಷ್ಟ ಇರಲಿಲ್ಲ, ಬಟ್ ಇವಾಗ ನನಗೆ ಫುಲ್ ಖುಷಿ. ಬಿಡಪ್ಪ ಹೆಂಗೋ ನಾನು ಕಲಿತೆ ಅನ್ನೋ ಖುಷಿ ಇದೆ. ನೀವು ಕೂಡ ಕಲೀರಿ. ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ಇದು ವರ್ಕ್ ಮಾಡಿರೋದು ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಅಷ್ಟೇ. ನನಗೆ ಇಷ್ಟ ಆಗಿದೆ, ನಾನು ಹಾಕಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಈ ಥರ ಬಂದಿದೆ ಅದು ಫಿನಿಶಿಂಗಲ್ಲಿ. ನೋಡಿ ಫ್ರೆಂಡ್ಸ್, ನಿಮ್ಮ ಇಷ್ಟ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಮತ್ತೆ ಸಿಗೋಣ, ಬಾಯ್.